ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಅಂತ ಹೇಳೋಷ್ಟು ರಿಪೀಟೆಡ್ ಆಡಿಯನ್ಸ್ ಇದ್ದಾರಾ ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ವೆಲ್ಕಮ್ ಟು ಮೈ ಚಾನಲ್ ಆಗಿರಲಿ. ಇವತ್ತಿನ ವಿಡಿಯೋನಲ್ಲಿ ನನ್ನ ರಿಸೆಪ್ಷನ್ ಲುಕ್ ಬಗ್ಗೆ ಮಾತಾಡೋಣ. ನನ್ನ ರಿಸೆಪ್ಷನ್ ಲುಕ್ ಒನ್ ಆಫ್ ಮೈ ಫೇವ್ರೇಟ್ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಮದುವೆ ಅಂತ ಹೇಳಿದ ತಕ್ಷಣ ನನ್ನ ಮೈಂಡಲ್ಲಿ ಇದ್ದಿದೆ ನನ್ನ ಡ್ರೆಸ್ಸಿಂಗ್ಸ್ ಎಲ್ಲನೂ ಸ್ವಲ್ಪ ಯುನೀಕ್ ಆಗಿರಬೇಕು. ಜೊತೆಲಿ ಟ್ರೆಂಡ್ ಅಂತ ಹೋಗೋದಕ್ಕಿಂತಲೂ ಅದು ನನಗೆ ಶೂಟ್ ಆಗಬೇಕು, ನಾನು ಅದರಿಂದ ತುಂಬಾ ಸ್ಯಾಟಿಸ್ಫೈ ಆಗಿರಬೇಕು ಅಂತ ಹೇಳಿ. ಅದಕ್ಕೆ ಐ ವಾಸ್ ಸೋ ಹ್ಯಾಪಿ. ಅದಕ್ಕಾಗಿ ಓಡಾಡಿ ರೆಡಿ ಮಾಡಿಕೊಂಡು ಎಲ್ಲನೂ ಕಸ್ಟಮೈಸ್ ಮಾಡೋದಕ್ಕೆ ಅಂತ ಹೇಳಿ. ಲಕ್ಕಿಲಿ ನನಗೆ ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಐ ಕುಡ್ ಏಬಲ್ ಟು ಮ್ಯಾನೇಜ್ ಥಿಂಗ್ಸ್ ವೆಲ್. ಆ್ಯಂಡ್ ಅದ್ರ ಬಗ್ಗೆ ಇಂಟ್ರೆಸ್ಟು ಯಾವಾಗಲೂ ನಾನು ಎಕ್ಸ್ಟ್ರಾ ರಿಸ್ಕ್ ತೊಗೊತಿದ್ದೀನಿ ಅಂತ ಎಲ್ಲನೂ ಅನಿಸಿಲ್ಲ. ಸೊ ಹಿಯರ್ ಮೈ ರಿಸೆಪ್ಷನ್ ಲುಕ್ ಫೋಟೋಸ್. ಅದ್ರ ಜೊತೆಲಿ ನಾನು ಈಗ ರೆಫರೆನ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಇದು ನಾನು ಪ್ರಿಂಟ್ರೆಸ್ಟಿಂದ ತೊಗೊಂಡಿದ್ದು ರೆಫರೆನ್ಸ್. ಇದನ್ನು ತೊಗೊಂಡು ನಾನು ಅದೇ ಥರ ಗ್ರೀನೇ ಬೇಕು ಅಂತ ಅಂದ್ಕೊಂಡಿದ್ದೆ. ಮತ್ತು ತುಂಬ ಪ್ಲೇಸಸ್ ಎಲ್ಲ ಸರ್ಚ್ ಮಾಡಿ ಟೈಲರ್ಸ್ ಬೊಟಿಕ್ಕೆಲ್ಲ ಕೇಳಿದೆ, ಈ ಥರ ಸ್ಟಿಚ್ ಮಾಡೋಕ್ಕಾಗತ್ತಾ ಅಂತ. ಸಮ್ ಪೀಪಲ್ ಸೈಡ್ ಮಾಡ್ತೀವಿ ಅಂತ, ಸಮ್ ಪೀಪಲ್ ಸೈಡ್ ಇಲ್ಲ ಇದೆಲ್ಲ ರೆಡಿಮೇಡ್ ಬರುತ್ತೆ ಅಂತ ಹೇಳಿ. ಫೈನಲಿ ಒಬ್ಬರು ನಾವು ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ಸ್ವಲ್ಪ ಕಾನ್ಫಿಡೆಂಟ್ ಕೊಟ್ಟರು. ಅದಕ್ಕೆ ಅವ್ರ ಹತ್ರ ಎಷ್ಟು ಫ್ಯಾಬ್ರಿಕ್ ಬೇಕು ಏನು ಅಂತೆಲ್ಲ ಕೇಳಿಸ್ಕೊಂಡು ಚಿಕ್ಕಪೇಟಲ್ಲಿ ಫ್ಯಾಬ್ರಿಕ್ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ವರ್ಕ್ ಇರೋ ಫ್ಯಾಬ್ರಿಕ್ ನೋಡಿದ್ರೆ ಎಲ್ಲನೂ ಹೆವಿಯಾಗಿ ಇರ್ತಿತ್ತು. ಬಟ್ ಆಬ್ವಿಯಸ್ಲಿ ಈ ಡ್ರೆಸ್ಗೆ ಹೆವಿಯಾಗಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ನನ್ನ ಮೇನ್ ಫೋಕಸ್ ಗ್ರೀನ್ ಮೇಲೇ ಹೋಗ್ತಿತ್ತು. ಬಟ್ ಸ್ಟಿಲ್ ಅದನ್ನೆಲ್ಲ ಬಿಟ್ಟು ಈ ಕಲರ್ ನಿನಗೂ ಚೆನ್ನಾಗಿರುತ್ತೆ, ಇದಷ್ಟು ಹೆವಿ ಆಗೋ ಇಲ್ಲ ಅಂಥೇಳಿ ಅಪ್ಪ ಚೂಸ್ ಮಾಡಿದ ಫ್ಯಾಬ್ರಿಕ್ ಇದು. ಆಗ ಸರಿ ಅಂತ ಹೇಳಿ ಆ ಫ್ಯಾಬ್ರಿಕ್ ತೊಗೊಬಂದು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಮೇಲೆ ಟ್ರಯಲ್ಗೆ ಕರೆದಿದ್ರು. ಟ್ರಯಲ್ಗೆ ಹೋಗಿ ನೋಡಿದಾಗಲೂ ಗೊತ್ತಾಯಿತು ಅವರು ಒಂಥರ ಏನು ಹೇಳ್ತಾರೆ ಮಿಡಿ ಕೈಂಡ್ ಇಟ್ಬಿಟ್ಟಿದ್ದಾರೆ ಕೆಳಗಡೆ. ಸೊ ಅದಷ್ಟು ಲುಕ್ ಕೊಟ್ಟಿಲ್ಲ, ಒಂಥರ ಲೂಸಾಗಿರ್ತಿತ್ತು. ನಾನು ಹೇಳಿದ್ದು ಫಿಶ್ ಕಟ್ ಅಂತ ಹೇಳಿ ಇನ್ನೊಂದು ಚೇಂಜ್ ಮಾಡಿಕೊಡಿ ಅಂತ. ಸೊ ಮತ್ತೆ ಅವರು ಅದನ್ನು ಚೇಂಜ್ ಮಾಡಿ ಕೊಟ್ಟರು. ಸ್ಟಿಲ್ ಏನೋ ಲುಕ್ಕೇ ಬಂದಂಗೆ ಅನಿಸಿಲ್ಲ. ಮತ್ತು ಹಾಕ್ಕೊಳ್ಳ ಬೇಡವಾ ಅಂತ ಥಿಂಕ್ ಮಾಡಿಕೊಂಡು ಒಂದು ಸ್ಯಾರಿ ಕೂಡ ವರ್ಸ್ಟ್ ಕೇಸ್ ಅಂತ ಹೇಳಿ ಇಟ್ಕೊಂಡಿದ್ದೆ. ಬಟ್ ಅದೇ ಟೈಮಲ್ಲಿ ಟ್ರಯಲ್ ಮೇಕಪ್ಗೂ ಬುಕ್ ಮಾಡಿದ್ದೆ. ನನಗೆ ಮೇಕಪ್ ಐ ವಾಸ್ ವೆರಿ ಶೋರ್ ನನಗೆ ಲೈಟ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು ಅಂತ ಹೇಳಿ. ಸೊ ಅದಕ್ಕೆ ಅಂತೇಳಿ ಟ್ರಯಲ್ ಮೇಕಪ್ ಬುಕ್ ಮಾಡಿದ್ದೆ. ಸೊ ಇದೇ ಕ್ಲೋತ್ಸ್ ಹಾಕ್ಕೊಂಡು ಟ್ರಯಲ್ ಮೇಕಪ್ ಮಾಡಿದ್ರೆ ನನಗೆ ಕಾನ್ಫಿಡೆಂಟ್ ಬರುತ್ತೆ, ಇದ್ರ ಜೊತೆಲಿ ಹೋಗ್ಬಾರ್ದಾ ಅಂತೇಳಿ. ಬಟ್ ತುಂಬ ಇಷ್ಟಪಟ್ಟು ಕಸ್ಟಮೈಸ್ ಮಾಡಿದ್ದೆ ಅಲ್ಲ, ನನಗೆ ಬೇಡ ಅಂತ ಹೇಳಿ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋದಕ್ಕೂ ಆಗಿಲ್ಲ. ಸೊ ಹೋಗಿದ್ದೆ. ಅಲ್ಲಿ ನನಗೆ ನಿಜ ಹೇಳ್ತೀನಿ, ಓವರಾಲ್ ಲುಕ್ ವಾಸ್ ಸೋ ನೈಸ್. ಬಟ್ ನಾನು ಚಿಕ್ಕಪೇಟೆನಲ್ಲೇ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಒಂದು ಜ್ಯುವೆಲ್ ಸೆಟ್ ತೊಗೊಬಂದಿದ್ದೆ. ಅದು ಹಾಕ್ಕೊಂಡು ನೋಡಿದಾಗ ನಂಗೆ ಅದಷ್ಟೇನು ಲುಕ್ ಕೊಟ್ಟಿಲ್ಲ. ಬಟ್ ಅವ್ರ ಹತ್ರ ಮೇಕಪ್ ಅವ್ರ ಹತ್ರ ತುಂಬ ಜ್ಯುವೆಲ್ಸ್ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಿದ್ದೆ. ಹಿಯರ್ ಸಮ್ ಫೋಟೋಸ್ ಆಫ್ ದಟ್. ಸಮ್ ಜ್ಯುವೆಲ್ಸ್ ಲೈಕ್ ಈ 3 ಲೇಯರ್ ಜ್ಯುವೆಲೆಲ್ಲ ನನಗೆ ಒಂಥರ ಸ್ಪೆಷಲ್ ಲುಕ್ ಅನ್ನಿಸ್ತಿತ್ತು. ಲೈಕ್ ನಯನತಾರ ಅವ್ರ ವೆಡ್ಡಿಂಗಲ್ಲಿ ಹಾಕಿದ್ರಲ್ಲ 3 ಲೇಯರ್ಸ್, ಸಮ್ ಲೇಯರ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಆ ಥರ ಲುಕ್ ಕೊಡುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೆ. ಬಟ್ ಚೋಕರ್ ಕೂಡ ನನಗೆ ಇಷ್ಟ ಆಗಿತ್ತು. ಸೊ ಏನು ಮಾಡಲಿ ಅಂತ ಹೇಳಿ ಥಿಂಕ್ ಮಾಡಿ ಇದರಲ್ಲಿ ನಾನು ಬೇರೆಯವ್ರ ಸಜೆಷನ್ಸ್ ತೊಗೊಂಡೆ. ಸೊ ಅದರಿಂದ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೈನಲೈಸ್ ಮಾಡಿದ್ದೇನು ಅಂದರೆ ಚೋಕರ್ಗೆ ಹೋಗು, ಚೆನ್ನಾಗಿ ಕಾಣಿಸುತ್ತೆ, ಹೆವಿ ಜ್ಯುವೆಲ್ಸ್ ಇದ್ದರೆ ಓವರಾಲ್ ಡ್ರೆಸ್ ಲುಕ್ ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ನನಗೂ ಅದು ನಿಜ ಅನ್ನಿಸ್ತು. ಸೊ ಫೈನಲಿ ಐ ವೆಂಟ್ ವಿತ್ ಅ ಚೋಕರ್. ಹಿಯರ್ ಇಸ್ ಮೈ ಫೈನಲ್ ರಿಸೆಪ್ಷನ್ ಲುಕ್. ತುಂಬಾ ಸ್ಯಾಟಿಸ್ಫೈ, ತುಂಬಾ ಹ್ಯಾಪಿಯಾಗಿತ್ತು. ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಜನದಿಂದ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಎಲ್ಲ ಗೊಂಬೆ ಥರ ಕಾಣಿಸ್ತಿದೆಯಾ ಅಂತ ಹೇಳ್ತಿದ್ರು. ಆ್ಯಂಡ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿತ್ತು, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೀವೇನು ಹೇಳ್ತೀರಾ? ಜ್ಯುವೆಲ್ ಸೆಟ್ ಓಕೆನಾ? ಫ್ಯಾಬ್ರಿಕ್ ಕಲರ್ ಓಕೆನಾ? ಬೇರೆ ಯಾವ್ದು ಹಾಕಿದರೆ ಚೆನ್ನಾಗಿರ್ತಿತ್ತು? ನಿಮ್ಮ ಸಜೆಷನ್ಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.